ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಶಿರಡಿ ಘಾಟ್ ಮಧ್ಯ ಲಾರಿ ಅರ್ಧಕ್ಕೆ ನಿಂತು ಸಂಕಷ್ಟಕ್ಕೆ ಸಿಲುಕಿದ ಚಾಲಕ. ಮಂಗಳೂರಿನಿಂದ ಕೋಕೋ ಲೋಡ್ ಮಾಡಿಕೊಂಡು ಬರುತ್ತಿದ್ದ ಲಾರಿ ಘಾಟ್ ಮಾರ್ಗದ ಮಧ್ಯದಲ್ಲೇ ಹಠಾತ್ ಸ್ಥಗಿತಗೊಂಡಿದೆ. ನೆಟ್ವರ್ಕ್ ಇಲ್ಲದ ಕಾರಣ ಯಾರನ್ನು ಫೋನ್ ಮೂಲಕ ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಲಾರಿ ಚಾಲಕ ತನ್ನ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಸಹಾಯಕ್ಕಾಗಿ ಕಾದಿದ್ದರೂ ಇಲ್ಲಿವರೆಗೆ ಯಾರೂ ನೆರವಿಗೆ ಬಂದಿಲ್ಲ ಎಂಬುದು ಚಾಲಕರ ಬೇಸರ. ಘಾಟ್ ಮಾರ್ಗದಂತಹ ಅಪಾಯಕಾರಿ ಪ್ರದೇಶಗಳಲ್ಲಿ ಇಂತಹ ತುರ್ತು ಪರಿಸ್ಥಿತಿಗೆ ಸಹಾಯ ವ್ಯವಸ್ಥೆ ಇರಬೇಕೆಂಬ ಪ್ರಶ್ನೆ ಮತ್ತೆ ಎದ್ದಿದೆ. ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿಯಾಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ ಅನ್ನು ಕೊಡ್ಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಈ ವ್ಯಕ್ತಿ ಈ ತರ ಇದಕ್ಕಿಂತ ಮುಂಚೆ ಈ ತರ ಆಗಿದೆಯಾ ಇಲ್ಲಿ? ನೀವೇ ರಿಪೇರಿ ಮಾಡಿದ್ದೀರಾ? ಪ್ರತಿ ಸಲ ನನ್ನ ಹತ್ರ ಫುಡ್ ಇರುತ್ತೆ, ಆದ್ರೆ ಈ ಸಲ ಚಾಕ್ಲೇಟ್ ಮಾತ್ರ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲ. ಈ ತರ ಲಾರಿಗಳನ್ನ ಈ ರಸ್ತೆ ಮಧ್ಯೆಲ್ಲ ಬಾಕಿ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು? ಒಂದು ಸ್ಯಾಟಲೈಟ್ ಫೋನ್ ವ್ಯವಸ್ಥೆ ಇಲ್ಲ, ಒಂದು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ನೀರು ಕುಡಿಯೋಣಂದ್ರೆ ನೀರು ಇರಲ್ಲ, ಇಲ್ಲಿ ಫುಡ್ಡು ಇರಲ್ಲ. ಯಾರು ಕೇಳೋ? ನಡು ರಸ್ತೆಯಲ್ಲೆಲ್ಲ ಬಾಕಿ ಆದ್ರೆ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಪಾಪ ಎಲ್ಲಿಂದಲೋ ಬಂದಿರ್ತಾರೆ. ಕ್ಲೀನರ್ಸ್ ಇಲ್ಲ, ಕಂಡಕ್ಟರ್ ಇಲ್ಲ. ಶಿರಾಡಿ ಸರ್, ಏನಾಯ್ತು ಸರ್? ಸರ್, ಇಲ್ಲಿ ಇದು ಅಪ್ಪು ಹತ್ತಾ ಇದ್ದೆ ಘಾಟು. ಇಲ್ಲಿ ಸಡನ್ ಆಗಿ ಅಪ್ಪು ಹತ್ಬೇಕಾದ್ರೆ ಬಾಯ್ಡ್ ಆಗಿ ಆಕ್ಸಲ್ ಕಟ್ ಆಗಿದೆ. ಓಕೆ, ಇಲ್ಲಿ ನನಗೆ ಏನು ಇಲ್ಲ, ನೆಟ್ವರ್ಕು ಇಲ್ಲ, ಏನು ಇದಿಲ್ಲ, ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಯಾರನ್ನೇ ಹೆಲ್ಪ್ ಮಾಡಿ ಸ್ವಲ್ಪ. ಅಂದ್ರೆ ನೀವು ಎಲ್ಲಿಂದ ಬರ್ತಿದ್ರಿ ಸರ್? ಮಂಗಳೂರಿಂದ ಕೋಕೋ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಇಲ್ಲಿಗೆ ಘಾಟ್ ಸೆಕ್ಷನ್ ಅಲ್ಲಿ ಹಿಂಗಾಗಿದೆ. ಈಗ ತಿಂಡಿ ತಿಂದಿಲ್ಲ, ಏನಿಲ್ಲ. ನೀರೇನಾದ್ರೂ ಇದೆಯಾ? ನೀರಿದೆಯಾ ಸರ್? ಬೇರೆ ಫುಡ್ ಫುಡ್ ಏನಿಲ್ಲ ಸರ್. ಹೌದು. ಈಗ ಈ ಘಾಟ್ ಸೆಕ್ಷನ್ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ನಿಮ್ಮ ಓನರ್ನ? ಸರ್, ನೆಟ್ವರ್ಕ್ ಇಲ್ಲ, ಏನು ಕಾಂಟ್ಯಾಕ್ಟ್ ಮಾಡ್ಬೇಕು ಗೊತ್ತೇ ಆಗ್ತಿಲ್ಲ ಸರ್ ನನಗೆ. ನೀವು ಎಲ್ಲಿಯವ್ರು? ನಿಮ್ಮ ಊರು? ನಮ್ಮದು ಅನಂತಪುರ ಸರ್. ಕನ್ನಡ ಬರುತ್ತೆ? ನೀವು ಕನ್ನಡ ಬರುತ್ತೆ. ಅನಂತಪುರ. ಮಂಗಳೂರಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಂಗಳೂರಿಂದ ಬಳ್ಳಾರಿ ಸರ್. ರಾತ್ರಿ 12 ಗಂಟೆಗೆ ಹೊರಟಿವಿ. ನಿಮ್ಗೆ ಸಪೋರ್ಟಿಗೆ ಕ್ಲೀನರ್, ಕಂಡಕ್ಟರ್ ಯಾರು? ಕ್ಲೀನರ್ ಏನು ಕೊಡಲ್ಲ ಸರ್ ನಮಗೆ. ನೀವು ಒಬ್ಬರೇನೆ? ಇಷ್ಟು ದೊಡ್ಡ ಲಾರಿ ಟ್ರಕ್ ಅಲ್ಲಿ ಲೋಡ್ ಮಾಡ್ಕೊಂಡು ನೀವು ಒಬ್ಬರೇ ಹೋಗ್ಬೇಕು? ಒಬ್ಬರೇ ಹೋಗ್ಬೇಕು. ಲಾರಿ ಇಕ್ಕೊಂಡ್ರು ನಾವು ಕ್ಲೀನರ್ ನಿಕ್ಕೊಂಡ್ರು ನಾವೇ ಅಮೌಂಟ್ ಕೊಡ್ಬೇಕಾಗೈತೆ ಅವ್ರಿಗೆ. ಓನರ್ ಕಡೆಯಲ್ಲಿದ್ದ ಏನು ಕೊಡಲ್ಲ. ಶಿರಾಡಿ ಘಾಟಿಯಲ್ಲಿ ಇವತ್ತು ಬೆಳಗ್ಗೆ ಒಂದು 9:30 ಹೊತ್ತಿಗೆ ಒಂದು NP ಗಾರಿ ಎಕ್ಸೆಲ್ ಕಟ್ಟಾಗಿ ನೋಡಿ ಯಾವ ರೀತಿ ಬಾಕಿಗೆ ಉಳ್ಕೊಂಡಿದೆ. ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಪಾಪ ಈ ವ್ಯಕ್ತಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವರಿಗೆ ಊಟ ತರೋದಕ್ಕೆ ಅಂತ ನಾನು ಅಲ್ಲಿಂದ 20 ಕಿಲೋಮೀಟರ್ ದೂರದಿಂದ ನೆಲ್ಯಾಡಿವರೆಗೆ ಬಂದು ಅರ್ಧ ಗಂಟೆ ನಾನು ಎಲ್ಲ ವೆಹಿಕಲ್ಸ್ಗೆ ಕೈ ತೋರಿಸಿದೆ. ಒಬ್ಬರು ಕೂಡ ನಿಲ್ಲಿಸಿಲ್ಲ. ಆಯ್ತಾ, ಅಲ್ಲಿಂದ ನೆಲ್ಯಾಡಿಗೆ ಬಂದು ಇಲ್ಲಿ ಅರ್ಧ ಗಂಟೆ ವೇಟ್ ಮಾಡಿದೆ. ಸಕಲೇಶ್ಪುರ ಹೋಗ್ತೀರಾ? ಇಲ್ಲೂ ಅಷ್ಟೇ, ಯಾರು ಕೂಡ ಗಾಡಿ ನಿಲ್ಲಿಸಿಲ್ಲ. ಆಯ್ತಾ, ಯಾಕೆ ಕೈ ತೋರಿಸ್ತಾ ಇದ್ದೇನೆ ಅನ್ನೋದು ಕೂಡ ಒಂದು ಸೌಜನ್ಯಕ್ಕೂ ಕೂಡ ಜನ ಕೇಳಿಲ್ಲ ಅನ್ನೋದು ತುಂಬ ನನಗೆ ನೋವಾಯಿತು. ನಾ ವಿಡಿಯೋ ಅವರಿಗೆ ಕಳಿಸ್ತೀನಿ. ಓಕೆ, ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿಯಾಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ ಅನ್ನು ಕೊಡ್ಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಈ ವ್ಯಕ್ತಿ ಬಹಳ ಕಷ್ಟಪಟ್ಟವ್ರಿಗೆ ಫುಡ್ಡನ್ನು ತಲುಪಿಸಿದೆ. ಅದರ ಓನರ್ಗೂ ಕಾಂಟ್ಯಾಕ್ಟ್ ಮಾಡಿದೆ. ಕೊನೆಗೊಬ್ಬರು ಮೆಕ್ಯಾನಿಕ್ ಬಂದರು. ಅವರು ಹೇಳಿದ್ರು ಅದರ ಎಕ್ಸೆಲ್ ಕಟ್ ಆಗಿದೆ ಅಂತ. ಸೊ ಈಗ ಏನು ಆಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗರಿಷ್ಠವಾಗಿ ನಾನು ಪ್ರಯತ್ನ